ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ಕೋರಲ್ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಕೋರಲ್ ಐಲ್ಯಾಂಡ್ ಹೋಗಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಹಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟಿದ್ದು. ಹಾಗೆಯೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ನಾವು ಕೋರಲ್ ಐಲ್ಯಾಂಡ್ ಹೋಗಿದ್ದು ಸ್ಯಾಟರ್ಡೆ. ಮನೆ ಬಿಟ್ಟಿದ್ದೆ ನಾವು ಮಧ್ಯಾಹ್ನ ಒಂದು 12 ಆಗಿತ್ತು. ನಾವು ಪಟಾಯ ರೀಚ್ ಆಗೋ ಅಷ್ಟರಲ್ಲಿ 3 ಆಗಿತ್ತು. ತುಂಬಾ ಟ್ರಾಫಿಕ್ ಜಾಮ್ ಇತ್ತು ಅವತ್ತು. ನಾವು 4 ಮೆಂಬರ್ಸ್ ಹೋಗಿದ್ವಿ. ನಾನು, ನನ್ನ ಹಸ್ಬೆಂಡ್, ಶ್ರೀಕಾಂತ್ ಅಣ್ಣ ಮತ್ತು ನವೀನ್ ಅಣ್ಣ. ಅಲ್ಲಿಂದ ಲಂಚ್ ಮಾಡಿಕೊಂಡು ನಾವು ರಿಟರ್ನ್ ಐಲ್ಯಾಂಡ್ ಹೋಗೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಅಲ್ಲಿಗೆ ಹೋಗೋಕ್ಕೆ 2 ಥರ ಹೋಗ್ಬೋದು ನಾವು. ಒಂದು ಗೌರ್ನಮೆಂಟ್ ಬೋಟು ಮತ್ತು ಪ್ರೈವೇಟ್ ಬೋಟು. ಇಲ್ಲಿ ಗೌರ್ನಮೆಂಟ್ ಬೋಟ್ನ ಫೆರಿ ಅಂತ ಕರೀತಾರೆ. ನಾವು ಗೌರ್ಮೆಂಟ್ ಬೋಟಲ್ಲೇ ಹೋಗಿದ್ವಿ. ಗೌರ್ನಮೆಂಟ್ ಬೋಟಲ್ಲಿ ಹೋದರೆ ಒಬ್ಬರಿಗೆ 30 ರೂಪೀಸ್ ಆಗುತ್ತೆ. ಅದೇ ನಾವು ಪ್ರೈವೇಟ್ ಅಂತ ಚೂಸ್ ಮಾಡಿದ್ರೆ ಒಬ್ಬರಿಗೆ 350 ಆಗ್ಬೋದು. ಎಲ್ಲ ಸೇರಿ ಹೋಗಬೇಕು ಅಂದರೆ ಒಂದು ಬೋಟ್ ತೊಗೋಬೇಕಾಗತ್ತೆ. 3000 ಅಂತೆ ಒಂದು ಬೋಟಿಗೆ. ಶೇರಿಂಗಲ್ಲಿ ಹೋದರೆ ಒಬ್ಬರಿಗೆ 350 400 ಆಗ್ಬೋದು. ತುಂಬ ಜನ ಇರಬೇಕು ಶೇರಿಂಗ್ ಅಂದರೆ. ನಿಯರ್ ಬೈ 10 ಮೆಂಬರ್ಸ್ ಇದ್ದರೆ ಹೋಗ್ಬೋದು ನಾವು ಆರಾಮ್ಸೆ. ಟೂರಿಸ್ಟ್ ಪ್ಯಾಕೇಜಲ್ಲಿ ಬಂದವ್ರಿಗೆ ಹೇಗೆ ಅಂದರೆ ಅವರು ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿರ್ತಾರೆ. ಇಷ್ಟು ಜನ ಇಷ್ಟು ಕರ್ಕೊಂಡೋಗ್ಬೇಕು ಅಂತ. ಅವರಿಗೆ ಸ್ವಲ್ಪ ಕಡಿಮೆ ಆಗಿಬೀಳುತ್ತೆ. ಹಾಗೆ ಟೂರಿಸ್ಟಿಂದ ಬರೋರೆಲ್ಲರಿಗೂ ಅವರು ಸ್ಪೀಡ್ ಬೋಟೇ ಅರೇಂಜ್ ಮಾಡಿರ್ತಾರೆ. ಯಾರಾದರೂ ಥೈಲ್ಯಾಂಡಿಗೆ ಟ್ರಿಪ್ಪಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನೋಡಿ, ಈ ಕೋರಲ್ ಐಲ್ಯಾಂಡ್ ಹೋಗ್ಬೋದು. ಪಟಾಯದಲ್ಲಿರೋದು. ಸ್ಪೀಡ್ ಬೋಟ್ ಬಿಟ್ಟು ಗೌರ್ನಮೆಂಟ್ ಬೋಟ್ ಚೂಸ್ ಮಾಡಿದ್ರೆ ಬಜೆಟಲ್ಲಿ ನಾವು ಆರಾಮ್ಸೆ ಹೋಗಿ ಕೋರಲ್ ಐಲ್ಯಾಂಡ್ ನೋಡ್ಕೊಂಡು ಬರ್ಬೋದು. ಮತ್ತು ನಾವು ಗೌರ್ನಮೆಂಟ್ ಬೋಟೇ ಚೂಸ್ ಮಾಡಿದ್ದು. ಅದು ಆರಾಮ್ಸೆ ಹೋಗ್ಬೋದು. 30 to 45 ಮಿನಿಟ್ಸ್ ಬೇಕಾಗುತ್ತೆ ಹೋಗೋಕ್ಕೆ. ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 4:30 ಆಗಿತ್ತು. ನಾವು ಅಲ್ಲಿ ಹೋಗಿ ರೆಂಟೆಡ್ ಬೈಕ್ಸ್ ತೊಗೊಂಡ್ವಿ. ಅಲ್ಲಿ ನಾರ್ಮಲಿ ಬೆಳಗ್ಗೆನೇ ಹೋದರೆ ರೆಂಟೆಡ್ ಬೈಕ್ದು ಪ್ರೈಸಸ್ ಬಂದು ಒಂದು ಬೈಕಿಗೆ 300 400 ಆಗುತ್ತೆ. ಈವ್ನಿಂಗ್ವರೆಗೂ ನಾವು ಯೂಸ್ ಮಾಡ್ಬೋದು. ರಿಟರ್ನ್ ನಾವು ಬರಬೇಕಾದ್ರೆ ಬೈಕ್ ನಾವು ರಿಟರ್ನ್ ಮಾಡಿ ಬರಬೇಕು. ನಮಗೆ ಅವರು 200 ಅವತ್ತು ನಾವು 4:30 ಹೋಗಿದ್ದ ಕಾರಣ 200ಗೆ ಕೊಟ್ಟರು. ನಾವು ಅಲ್ಲಿಂದ ಬೈಕ್ ತೊಗೊಂಡು ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ನಾವು ಅಲ್ಲಿಂದ 7-Elevenಗೆ ಹೋಗಿ ವಾಟರು, ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಸೀದಾ ವ್ಯೂ ಪಾಯಿಂಟ್ ಹೋದ್ವಿ. ಅಲ್ಲಿ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಸ್ಯಾಮ್ ಬೀಚ್ ಹತ್ರ ಬಂದ್ವಿ. ಅಲ್ಲಿ ತುಂಬಾ ಬೀಚಸ್ ಇದೆ. ಎಲ್ಲ ಪಾರ್ಟಾಗಿ ಒಂದೊಂದು ಕಡೆ ಒಂದೊಂದು ಬೀಚ್ ಇದೆ. ನಾವು ಸ್ಯಾಮ್ ಬೀಚ್ ಹತ್ರ ಹೋಗಿದ್ವಿ. ಬೀಚಲ್ಲಿ ಆಟ ಆಡಿ ತುಂಬ ಹೊತ್ತುವರೆಗೂ, ತುಂಬ ಹೊತ್ತು ಅಂದರೆ ಏನಿಲ್ಲ, 4:30ಗೆ ಹೋದ್ವಿ. ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ 6:15 ಆಗಿತ್ತು. ಅಂದರೆ ನೀವೇ ನೋಡ್ಬೋದು ಎಷ್ಟೊತ್ತು 1 hour ಆಟ ಆಡಿರ್ಬೋದು ನಾವು. ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿ ಅಲ್ಲಿನೂ ನಾವು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತೊಗೊಂಡು ನಾವು ರಿಟರ್ನ್ ಫೆರಿ ಹತ್ರ ಬರೋ ಅಷ್ಟೊತ್ತಿಗೆ 6:15 ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಅವತ್ತೇನಾಯ್ತು ಅಂದರೆ ಫೆರಿ ಲಾಸ್ಟ್ ಟೈಮಿಂಗ್ಸ್ ಬಂದಿರೋದು 6 o'clockವರೆಗೂ ಇರುತ್ತೆ ಗೌರ್ನಮೆಂಟ್ ಬೋಟ್. ನಾವು ಗೌರ್ಮೆಂಟ್ ಬೋಟ್ನ ಮಿಸ್ ಮಾಡ್ಕೊಂಡ್ಬಿಟ್ವಿ. ಹಾಗೆ ತುಂಬ ಹೊತ್ತು ವೆಯ್ಟ್ ಮಾಡಿ ಸ್ಪೀಡ್ ಬೋಟಲ್ಲೇ ಬರಬೇಕಾಯ್ತು ಅವತ್ತು. ಸ್ಪೀಡ್ ಬೋಟಿಗೆ ಫಸ್ಟು 3000 ಕೇಳಿದರು. ಅದಕ್ಕೆ ನಾವು ಆಗಲ್ಲ ಅಂತ ಹೇಳಿ ಶೇರಿಂಗಲ್ಲಿ ಬಂದ್ವಿ. ಪಟಾಯ ರೀಚ್ ಆಗೋ ಅಷ್ಟೊತ್ತಿಗೆ ಈವ್ನಿಂಗ್ 7:15 ಆಗಿಬಿಟ್ಟಿತ್ತು. ಅಲ್ಲಿಂದ ಕಾರ್ ತೊಗೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು. ಮನೆಗೆ ಬಂದು ರೆಸ್ಟ್ ಮಾಡಿ ಊಟ ಮಾಡಿ ನಾವು ಮಲಗಿದ್ದೇ ಲೇಟ್ ಆಯಿತು. ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಇಲ್ಲಿವರೆಗೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.